ಇವತ್ತು 2 ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಂತು. ಒಂದು ಹರಿಯಾಣ, ಮತ್ತೊಂದು ಜಮ್ಮು ಕಾಶ್ಮೀರ. ಹರಿಯಾಣದಲ್ಲಿ ಕಳೆದ 2 ಅವಧಿಯಲ್ಲಿ ಅಂದರೆ 2014 ಮತ್ತು 2019ರಲ್ಲಿ BJP ಅಧಿಕಾರದಲ್ಲಿತ್ತು. ಮೋಹನ್ ಲಾಲ್ ಖಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಕೊನೆ ಗಳಿಗೆಯಲ್ಲಿ ಸೈನಿ ಅವರನ್ನು BJP OBC ನಾಯಕ ಸೈನಿ ಅವರನ್ನು ಮುಖ್ಯಮಂತ್ರಿ ಮಾಡಿತ್ತು. ಆದರೆ ಹರಿಯಾಣದಲ್ಲಿ ಒಂದು ಡೌಟ್ ಏನಿತ್ತಪ್ಪ ಅಂತಂದರೆ ಈ ಬಾರಿ ಖಂಡಿತವಾಗಲೂ BJP ಬರಲ್ಲ. ಕಾರಣ ಅಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಅಲೆ ಇದೆ ಮತ್ತು ಆ ಪೋಗಟ್ ಕುಸ್ತಿಪಟುಗಳಿದ್ದಾರಲ್ಲ, ಕುಸ್ತಿಪಟುಗಳೊಂದು ಪ್ರತಿಭಟನೆ ಮಾಡಿದರು. ಆಗ BJP ಸರಿಯಾಗಿ ಅವರನ್ನು ನಡೆಸ್ಕೊಂಡಿಲ್ಲ. ಕೇಂದ್ರ ಸಚಿವರನ್ನು ಏನು ಅಮಾನತು ಮಾಡಲಿಲ್ಲ ಪಾರ್ಟಿಯಿಂದ, ಒಂದು ಆರೋಪ. ಆಮೇಲೆ ಅಗ್ನಿವೀರ್, ಯಾಕಂದರೆ ಹರಿಯಾಣದಿಂದ ಅತಿ ಹೆಚ್ಚು ಮಂದಿ ಸೈನ್ಯಕ್ಕೆ ಹೋಗ್ತಾರೆ. ಅಗ್ನಿವೀರ್ ಬಗ್ಗೆ ಅವ್ರಿಗೊಂದು ನೆಗೆಟಿವ್ ಅಪ್ರೋಚ್ ಇತ್ತು. ಆಮೇಲೆ ಕಿಸಾನ್, ರೈತರ ಹೋರಾಟಗಳೆಲ್ಲ ಆಗಿತ್ತು. ರೈತರ ಹೋರಾಟಗಳೆಲ್ಲ ಹತ್ತಿಕ್ಕಿದ್ರು. ಹಾಗಾಗಿ ಏನಾಯಿತು, ಬರೋದಿಲ್ಲ ಅಂತೇಳಿ ಸಮೀಕ್ಷೆಗಳು ಕೂಡ 54 ಬರುತ್ತೆ ಕಾಂಗ್ರೆಸ್ ಅಂತಿತ್ತು. ಬೆಳ್ಳಂಬೆಳಿಗ್ಗೆ ಟಿ ವಿಗಳಲ್ಲಿ ಮಾಹಿತಿಗಳು ಹೆಂಗೆ ಬರ್ತಾ ಇತ್ತು ಅಂತಂದರೆ ಕಾಂಗ್ರೆಸ್ ಜಯಬೇರಿ ಅಂತ ಬಂತು. ಕಾಂಗ್ರೆಸ್ ಅವರು ಜಿಲೇಬಿ ಹಂಚಿದ್ದು. ಈಗೇನಾದರೂ ರಿಸಲ್ಟ್ ನೋಡಿದರೆ ಕಾಂಗ್ರೆಸ್ ಅವರು ಜೀವಮಾನದಲ್ಲಿ ಜಿಲೇಬಿ ತಿನ್ನಲ್ಲ, ಅಷ್ಟು ಜಿಲೇಬಿ ಹಂಚಿಬಿಟ್ಟಿದ್ದಾರೆ. ಕೊನೆ ಗಳಿಗೆಯಲ್ಲಿ ಉಲ್ಟಾ ಪಲ್ಟಾ BJP 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್, ಫಾರೂಕ್ ಅಬ್ದುಲ್ಲಾ ಅವರ ಮಗ ಒಮರ್ ಅಬ್ದುಲ್ಲಾ ಮುಖ್ಯಸ್ಥರಾಗಿರುವಂಥ ನ್ಯಾಷನಲ್ ಕಾನ್ಫರೆನ್ಸ್ ಭರ್ಜರಿ ಜಯಬೇರಿ ಬಾರಿಸಿದೆ. ಅವರಿಗೆ ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿದೆ, ಅವರಿಗೆ PDP ಕೂಡ ಸಪೋರ್ಟ್ ಕೊಡುತ್ತೆ. ಹಾಗಾಗಿ ಹರಿಯಾಣದಲ್ಲಿ BJP ಸರ್ಕಾರ, ಜಮ್ಮು ಕಾಶ್ಮೀರದಲ್ಲಿ NC ನೇತೃತ್ವದ ಕಾಂಗ್ರೆಸ್ ಕೂಡ ಇರುವಂಥ ಇಂಡಿ ಸರ್ಕಾರ ಅಸ್ತಿತ್ವಕ್ಕೆ ಬರುವುದು ಪಕ್ಕಾ ಆಗಿದೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಹರಿಯಾಣದಲ್ಲಿ ಕೇಸರಿ ಹ್ಯಾಟ್ರಿಕ್ ಕಮಾಲ್. BJP ರಣನೀತಿಗೆ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಎಸ್ ವೀಕ್ಷಕರೇ, ಹರಿಯಾಣ ವಿಧಾನಸಭೆಯಲ್ಲಿ BJP 3ನೇ ಬಾರಿ ಗೆಲುವಿನ ಕೇಕೆ ಹಾಕಿದೆ. 90 ಕ್ಷೇತ್ರಗಳ ಪೈಕಿ 50 ಸೀಟ್ಗಳಲ್ಲಿ ಬಹುತೇಕ ಗೆದ್ದು ಮ್ಯಾಜಿಕ್ ನಂಬರ್ 46 ದಾಟಿ ನಿರೀಕ್ಷೆಗೂ ಮೀರಿ ಜಯ ಭೇರಿಯತ್ತ ಮುನ್ನುಗ್ತಾ ಇದೆ. ಬೆಳಿಗ್ಗೆ 11ರವರೆಗೂ ಕಾಂಗ್ರೆಸ್ ಗೆಲುವು ಫಿಕ್ಸ್ ಅಂತ ಊಹಿಸಲಾಗಿತ್ತು. ಆದರೆ BJP ಫಿನಿಕ್ಸ್ನಂತೆ ಎದ್ದು ಬಂದು ಹ್ಯಾಟ್ರಿಕ್ ಗೆಲುವಿನ ದಡದ ಸನಿಹ ಬಂದು ನಿಂತಿದೆ. ಹರಿಯಾಣದಲ್ಲಿ BJP ಸುಲಭವಾಗಿ ಗೆದ್ದಿಲ್ಲ. ಸಾಕಷ್ಟು ಪ್ರಯೋಗ, ವಿರೋಧಿ ಅಲೆ ನಡುವೆಯೂ ಕಮಲ ಅರಳಿದೆ. ಗೆಲುವಿನ ತಂತ್ರಕ್ಕೆ ಕೇಸರಿ ಪಡೆಯ ತಂತ್ರ ಏನು? BJP ಮ್ಯಾಜಿಕ್ಗೆ ಚಾಣಕ್ಯ ಹಿಡಿದ ಆ 13 ಅಸ್ತ್ರಗಳೇ ದಿಗ್ವಿಜಯಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಕೇಸರಿ ಕೇಕಿಗೆ ಕಾರಣಗಳೇನು? ಹರಿಯಾಣದಲ್ಲಿ ಕಾಂಗ್ರೆಸ್ ತಂತ್ರ ಉಲ್ಟಾ ಪಲ್ಟಾ ಹೊಡೆದಿದ್ದು ಹೇಗೆ ಅನ್ನೋದನ್ನ ನಾವು ಹೇಳ್ತೇವೆ. ಕಾರಣ ನಂಬರ್ 1, ಕಾಂಗ್ರೆಸ್ಗೆ ಬಣ ರಾಜಕೀಯದ ಒಳ ಏಟು. ಕಾರಣ ನಂಬರ್ 2, ಶೈಲಜಾ ಹೂಡಾ ಸುರ್ಜೇವಾಲಾ ಗುಂಪುಗಾರಿಕೆ. ಕಾರಣ ನಂಬರ್ 3, ಶಿಸ್ತು, ಭಿನ್ನರ ಮೇಲೆ ಕ್ರಮ, BJPಗೆ ಪ್ಲಸ್ ಪಾಯಿಂಟ್. ಕಾರಣ ನಂಬರ್ 4, ಬೂತ್ ಮಟ್ಟದಲ್ಲಿ ಪ್ರಚಾರ ಕಾರ್ಯತಂತ್ರ ಸಫಲ ಆಗಿದೆ. ಕಾರಣ ನಂಬರ್ 5, JJP INLD ಮತ ಸೆಳೆಯುವಲ್ಲಿ BJP ಸಫಲ ಆಗಿದೆ. ಕಾರಣ ನಂಬರ್ 6, ಹರಿಯಾಣದಲ್ಲಿ ಯೋಗಿ ಹವಾ ಸಕ್ಸಸ್ ಆಗಿದೆ. ಕಾರಣ ನಂಬರ್ 7, ಕಾಂಗ್ರೆಸ್ನ ಪೈಲ್ವಾನ್ ಕಿಸನ್ ಕಾರ್ಡ್ ಫ್ಲಾಪ್ ಆಗಿದೆ. ಕಾರಣ ನಂಬರ್ 8, ಹರಿಯಾಣದಲ್ಲಿ ಆಪ್ ಫ್ಲಾಪ್ ಶೋ.
ಕಾರಣ ನಂಬರ್ 9 ಪ್ರಾಂತೀಯ ಪಕ್ಷಗಳಾದ ಜೆಜೆಪಿ ಐಎನ್ಎಲ್ಡಿ ಫ್ಲಾಪ್ ಆಗಿದೆ. ಕಾರಣ ನಂಬರ್ 10 ಬಿಜೆಪಿ ಕೈ ಹಿಡಿದ ಸಿಎಂ ಬದಲಾವಣೆ ತಂತ್ರಗಾರಿಕೆ. ಚುನಾವಣಾ ವರ್ಷದಲ್ಲೇ ಸೈನಿಗೆ ಸಿಎಂ ಪಟ್ಟ ಕಟ್ಟಿದ್ದ ಬಿಜೆಪಿ. ಕಾರಣ ನಂಬರ್ 11 ಕಾಂಗ್ರೆಸ್ ಜಾತಿಗಣತಿ ಅಸ್ತ್ರಕ್ಕೆ ಸಿಗದ ಮನ್ನಣೆ. ಕಾರಣ ನಂಬರ್ 12 ಆಡಳಿತ ವಿರೋಧಿ ಅಲೆಯನ್ನ ಕಟ್ಟಿ ಹಾಕಿದ್ದು. ಕಾರಣ ನಂಬರ್ 13 ಜಾಟ್ ಮತ ವಿಭಜನೆ ಬಿಜೆಪಿಗೆ ವರದಾನ ಆಯಿತು. ಒಟ್ನಲ್ಲಿ ಮತದಾರ ಗ್ಯಾರಂಟಿಗಳನ್ನ ತಿರಸ್ಕಾರ ಮಾಡಿದಂತಿದೆ. ಇನ್ನು ಬಿಜೆಪಿಯ ನಯಾಬ್ ಸಿಂಗ್ ಸೈನಿ ಮತ್ತೊಮ್ಮೆ ಸಿಎಂ ಆಗಿ ಅಧಿಕಾರದ ಗದ್ದುಗೆ ಹಿಡಿಯಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲಿ ಹರಿಯಾಣದಲ್ಲಿ ಯಾವತ್ತೂ ಕೂಡ 2014ಕ್ಕಿಂತ ಮೊದಲು ಬಿಜೆಪಿಯನ್ನು ಪ್ರಬಲವಾಗಿರಲಿಲ್ಲ. 2014ರಲ್ಲಿ ಆ ಟೈಮಲ್ಲೆಲ್ಲ 4 ಸ್ಥಾನ ಏನೋ ಇತ್ತು. ಅಲ್ಲಿಂದ 47 ಸ್ಥಾನಕ್ಕೆ ಬರುತ್ತೆ ಬಿಕಾಸ್ ಆಫ್ ನರೇಂದ್ರ ಮೋದಿ. ಎಂಥ ಆಂಟಿ ಇನ್ಕಂಬೆನ್ಸಿ, ಎಂಥ ಆಡಳಿತ ವಿರೋಧಿ ಅಲೆ ಇದ್ದರೂ ಕೂಡ ಅಲ್ಲಿ ಬಿಜೆಪಿ ಮತ್ತೆ ಗೆದ್ದು ಬಂದಿದೆ. ಆರಂಭದಲ್ಲಿ ಕಾಂಗ್ರೆಸ್ ಮುನ್ನಡೆ. ಅಬಾಬಾಬಾಬಾ, ಕಾಂಗ್ರೆಸ್ ಫುಲ್ ಜಿಲೇಬಿ ಹಂಚಿದ್ದೆ. ಜಿಲೇಬಿ ಜಿಲೇಬಿ ಜಿಲೇಬಿ. ಈಗ ಜಿಲೇಬಿ ತೋರಿಸಿದ್ರೆ ಓಡ್ಬಿಡ್ತಾರೆ ಕಾಂಗ್ರೆಸ್ಸಿಗರು, ಹಂಗಾಗಿದೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಮೈತ್ರಿ ಸರ್ಕಾರ ಅಧಿಕಾರದ ಗದ್ದುಗೆ ಏರೋದು ಫಿಕ್ಸ್ ಆಗಿದೆ. 10 ವರ್ಷಗಳ ನಂತರ ಅಲ್ಲಿ ಚುನಾವಣೆ ಆಯಿತು. 10 ವರ್ಷಗಳ ನಂತರ ಕಳೆದ ಬಾರಿ 26 ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿತ್ತು. ಈ ಬಾರಿ ಎಷ್ಟು 29, 3 ಸ್ಥಾನ ಜಾಸ್ತಿ ಆಗಿದೆ. ಬಿ ಜೆ ಪಿಗೂ ಅಲ್ಲಿ ಬರ್ತೇವೆ ಅಂತ ಹೋಪ್ ಇರಲಿಲ್ಲ. ಅಲ್ಲಿ ಎರಡಿದೆ, ಜಮ್ಮು ಮತ್ತು ಕಾಶ್ಮೀರ. ಜಮ್ಮುವಿನಲ್ಲಿ ಹಿಂದೂ ಪ್ರಾಬಲ್ಯ ಇದೆ, ಬಿ ಜೆ ಪಿ ಇದೆ. ಕಾಶ್ಮೀರ ಅನ್ನೋದು ಕಣಿವೆ ಪ್ರದೇಶ, ಅಲ್ಲಿ ಬಿ ಜೆ ಪಿ ಪ್ರಾಬಲ್ಯ ಇಲ್ಲ. ಇಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ 42, ಆಮೇಲೆ ಪಿ ಡಿ ಪಿ. ನೋಡಿ, ಪಿ ಡಿ ಪಿ ಭಾಳ ದಯನೀಯ ಸೋಲಿದು ಪಿ ಡಿ ಪಿಯದು. ಕಳೆದ ಬಾರಿ ಪಿ ಡಿ ಪಿ ಅತಿ ಹೆಚ್ಚು ಸ್ಥಾನಗಳನ್ನು 27 ಸ್ಥಾನ ಏನು ಗೆದ್ದುಕೊಂಡಿತ್ತು. ಪಿ ಡಿ ಪಿ ಮತ್ತು ಬಿ ಜೆ ಪಿ ಜೊತೆ ಸೇರಿ ಸರ್ಕಾರವನ್ನು ಕೂಡ ಮಾಡಿತ್ತು. ಈ ಬಾರಿ ಒಂದಿದೆ. ಈ ಬಾರಿ ನೀವು 370 ವಾಪಸ್ ತೆಗೆದ ಕಾರಣಕ್ಕಾಗಿ, ಆಮೇಲೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನ ಇರುವ ಕಾರಣಕ್ಕಾಗಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಇನ್ನು ಮುಂದೆ, ರಾಜ್ಯಪಾಲರಿಲ್ಲ ಅಲ್ಲಿ, ಡೆಲ್ಲಿ ಥರ. ಹಾಗಾಗಿ ಈ ಪಿ ಡಿ ಪಿ ಮೆಹಬೂಬಾ ಮುಫ್ತಿ ಇದ್ದಾರಲ್ಲ, ಕಂಟೆಸ್ಟೇ ಮಾಡಿಲ್ಲ. ಇಲ್ಲಿ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತಾ ಇದೆ. 42 + 6 + ಪಿ ಡಿ ಪಿ ಎಲ್ಲ ಕೊಟ್ಟುಬಿಟ್ಟು 46 ಬೇಕಿರೋದು. ಅಲ್ಲಿ NC ನ್ಯಾಷನಲ್ ಕಾನ್ಫರೆನ್ಸ್ 42, ಕಾಂಗ್ರೆಸ್ 6 ಇದೆ. ಆದರೆ ನೋಡಿ, ಒಂದು ವಿಚಾರ ನನ್ನ ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ ಬೇಕಿದ್ರೆ, ಅಲ್ಲಿ ಪ್ರತ್ಯೇಕತಾವಾದಿಗಳಿದ್ದರು. ಹುರಿಯತ್ ಕಾನ್ಫರೆನ್ಸ್ ಮತ್ತೊಂದು ಅದೆಲ್ಲ. ಮೊದಲೆಲ್ಲ ಅಲ್ಲಿ ಚುನಾವಣೆ ಅಂದರೆ ಅವರು ಬಹಿಷ್ಕಾರ ಹಾಕ್ತಾಯಿದ್ರು. ಈಗ 370 ತೆಗೆದ ನಂತರ ಆ ಪ್ರತ್ಯೇಕತಾವಾದಿಗಳು ಪಕ್ಷ ಕಟ್ಟಿಕೊಂಡು ಎಲೆಕ್ಷನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಅದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಹಳ ಒಳ್ಳೆಯದು. ಆ ಬದಲಾವಣೆ ಅಂತೂ ಆಗಿದೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಣಿವೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಫಿಕ್ಸ್. ಮಧ್ಯ ಮುಖ್ಯಮಂತ್ರಿಯಾಗಿ ಒಮರ್ ಅಬ್ದುಲ್ಲಾ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಎನ್ಸಿ ಜೋಡಿ ಒಂದಾಗಲಿದೆ. ವಿಧಾನಸಭೆ ಚುನಾವಣೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರದ ಗದ್ದುಗೆ ಇರಲಿದೆ. ಮುಂದಿನ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಎಂಬ ಕುತೂಹಲಕ್ಕೂ ಇದೀಗ ಬ್ರೇಕ್ ಬಿದ್ದಿದೆ. ಮುಖ್ಯಮಂತ್ರಿಯಾಗಿ ಒಮರ್ ಅಬ್ದುಲ್ಲಾ ಹೆಸರು ಘೋಷಣೆಯಾಗಿದೆ. साल के बाद लोगों ने अपना एतमाद हमें दिया है और हम उम्मीद करते हैं, अल्लाह से मांगते हैं कि हम इनकी उम्मीदों पे पूरा कायम हों और इनकी मुश्किलें दूर कर सकें। हमने मोहब्बतें बढ़ानी है, हिंदू मुसलमान में एतबार पैदा करना है, वही सबसे बड़ी चीज़ है। ये बहुत ज़रूरी है। इसमें मुझे उम्मीद है कि हमारे जो गठबंधन के लोग हैं, जो इंडियन अलायंस है, वो हमारे साथ इसके लिए बराबर की जंग लड़ेंगे।